ಹೇಳಿದ್ರು. ಅವರಿಗೆ ಯಾರೋ ತುಂಬಾ ನಂಬಿಕಸ್ಥರು ಹೇಳಿದ್ರಂತೆ, ರಾವಣ್ಗೆ ತುಂಬಾ ಕ್ಲೋಸ್ ಆಗಿರೋರ್ ಕಡೆಯಿಂದಾನೇ ಗೊತ್ತಾಗಿರೋ ವಿಷಯ ಅಂತೆ ಇದು. ಶಿವಗಾಮಿನ ಸಾಯಿಸೋದಕ್ಕೆ ರಾವಣ್ಣಿಂದ ಸಾಧ್ಯನೇ ಇಲ್ಲ. ಅವ್ರು ಹೇಳಿದ ಮಾತನ್ನ ನೀನ್ ನಂಬಿಟ್ಯಾ? ದೇವಿ ಮತ್ತೆ ಶಾಂಭವಿ ಆತ್ಮ ದಿಗ್ಬಂಧನದಲ್ಲಿದ್ದಾಗ ಈ ಮಾತು ಹೇಳಿದ್ರೆ ನಾನು ನಂಬ್ತಾ ಇದ್ದೆ. ಈಗ ಅವರಿಬ್ರು ದಿಗ್ಬಂಧನದಿಂದ ಬಿಡುಗಡೆ ಆಗಿದ್ದಾರೆ. ಶಿವಗಾಮಿ ಜೊತೆ ಶಾಂಭವಿ ದೇವಿ ಇದ್ದಾಳೆ. ಯಾವುದೇ ಕಾರಣಕ್ಕೂ ರಾವಣನಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಶಿವಗಾಮಿ ಪ್ರಾಣನ ತೆಗಿಬೇಕು ಅಂದ್ರೆ ಅವಳ ಪ್ರಾಣಕ್ಕೆ ರೆಕ್ಕೆ ಆಗಿರೋ ಶಾಂಭವಿ ದೇವಿನ ದಾಟೆ ಹೋಗ್ಬೇಕು. ಶಾಂಭವಿ ದೇವಿನ ಗೆದ್ದ ಮೇಲೇನೆ ಶಿವಗಾಮಿ ಪ್ರಾಣ ಸಿಗೋದು. ಅಂತ ಸಾಧನೆ ಮಾಡಬೇಕು ಅಂದ್ರೆ ನಾನು ಸ್ವಲ್ಪ ಸಿದ್ಧಿಗಳನ್ನ ಕಲಿಬೇಕು. ನಾನು ಆ ಪ್ರಯತ್ನದಲ್ಲೇ ಇದ್ದೀನಿ. ಆ ಸಿದ್ಧಿಗಳು ನನ್ನ ಕೈವಶ ಆದ್ಮೇಲೆ ಅವಳನ್ನ ಮಟ್ಟ ಹಾಕಿ ಅವಳ ಅಂತ್ಯ ನನ್ನಿಂದಾನೆ. ಅಣ್ಣ, ಹಾಗಾದ್ರೆ ಮಾವ ಹೇಳಿದ್ದು ಸುಳ್ಳ? ಬಹುಶಃ ಈ ಸತ್ಯ ರಾವಣ್ಗೂ ಗೊತ್ತಿಲ್ಲದೆ ಇರ್ಬೋದು. ಬದುಕಿರೋ ಶಿವಗಾಮಿನ ಅವನು ಕೊಂದಿದ್ದಾನೆ ಅಂತ ಅವನು ಅನ್ಕೊಂಡಿರ್ಬೋದು. ಅಣ್ಣ, ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಣ್ಣ? ಅದಕ್ಕೆ ಒಂದು ದಾರಿ ಇದೆ. ಅದ್ರ ಮೂಲಕ ನಾನು ತಿಳ್ಕೊತೀನಿ. ಅಲ್ಲ, ಮಾವ ನೋಡಿದ್ರೆ ಶಿವಗಾಮಿ ಅತ್ಗೆ ಸತ್ ಹೋದ್ರು ಅಂತ ಹೇಳಿದ್ರು. ಅಣ್ಣ ನೋಡಿದ್ರೆ ಇನ್ನೂ ಸತ್ತೇ ಇಲ್ಲ ಅಂತ ಹೇಳ್ತಿದ್ದಾನಲ್ಲ. ಶಿವಗಾಮಿ ಸತ್ತಿದಳ ಬದುಕಿದಳ? ನನಗಂತೂ ಆಗಲ್ಲಪ್ಪ. ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಪಾಪಿಗಳ! ಶಿವಗಾಮಿ ಮೇಡಮ್ನ ಕಿಡ್ನ್ಯಾಪ್ ಮಾಡಿ ಅವ್ರ ಜಾಗದಲ್ಲಿ ಕಲ್ಪನಾನ ಹುಡುಗಿನ ಇಟ್ಟಿರೋದು ಗೊತ್ತಿತ್ತು. ಇದೇನಿದು? ಶಿವಗಾಮಿ ಮೇಡಮ್ ಇಲ್ಲ ಅಂತ ಹೇಳ್ತಿದಾರಲ್ಲ. ನೋಡೋಣ, ಆದಿ ಸತ್ಯ ತಿಳ್ಕೊಂತೀನಂತ ಹೇಳಿದಾನಲ್ಲ, ವೆಯ್ಟ್ ಮಾಡಿ ನೋಡೋಣ.
ಸರಿ ಸರ್, ಆಯ್ತು. ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಸರ್. ಏನು ಫಾರ್ಮಾಲಿಟೀಸ್ ಇದೆಯೋ ಅದು ನೋಡ್ಕೋತೀನಿ. ಆ ಡೀಟೇಲ್ಸ್ ಏನಿದೆಯೋ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಹಾಂ ರಾಕಿ, ಮೊನ್ನೆ ಒಂದು ಸುಪಾರಿ ಕಿಲ್ಲಿಂಗ್ ಮಾಡಿದಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಹುಡುಗರು ಸರೆಂಡರ್ ಆಗಿದ್ದಾರೆ. ನಾನೇ ಕಳಿಸಿದ್ದು ರಾವಣ್ ಭಾಯ್. ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ಇವತ್ತು ಜಡ್ಜ್ ಮುಂದೆ ಹಾಜರು ಮಾಡ್ತಾರಂತೆ. ಈಗ ಹುಡುಗರು ಮನೆಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಲೆಕ್ಕ ಹಾಕು. ಮತ್ತೆ ಇನ್ಸ್ಪೆಕ್ಟರ್ಗೆ ಅಮೌಂಟ್ ಕೊಡ್ಬೇಕಲ್ಲ, ಅದ್ರ ಬಗ್ಗೆನೂ ಮಾತಾಡ್ಕೊಂಡು ಬಂದ್ಬಿಡು. ಸರಿ ರಾವಣ್ ಭಾಯ್. ಈಗ ಸುಪಾರಿ ಕೊಟ್ಟವ್ರಿಗೆ ಪೇಮೆಂಟ್ ಮಾಡಬೇಕು, ಯಾವಾಗ ನೀವು ದುಡ್ಡು ಹಾಕೋದು ಅಂತ ಕೇಳ್ತಾ ಇದ್ದಾರೆ. ಒಂದು ನಿಮಿಷ. ಅಕ್ಷತಾ, ಎಸ್ ಸರ್. ಹೇಳಿ ಸರ್. ಮೊನ್ನೆ ನಾವೊಂದು ಸುಪಾರಿ ಕಿಲ್ಲಿಂಗ್ ಮಾಡಿದ್ವಿ, ಅದ್ರ ಪೇಮೆಂಟ್ ಬರಬೇಕು. ಇಂಡಿಯಾದಲ್ಲಿ ಆ ಪೇಮೆಂಟ್ ತಗೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ನಮಗೆ ಇಂಡಿಯಾದಲ್ಲೊಬ್ಬ ದುಡ್ಡು ಕೊಡಬೇಕು, ಅವ್ನ ನಂಬರ್ ಕೊಡ್ತೀನಿ. ಅವನಿಗೆ ಕಾಲ್ ಮಾಡಿ ಫಾರಿನ್ ಇರೋ ಒಂದು ಅಕೌಂಟ್ ಡೀಟೇಲ್ಸ್ನ ಅವನಿಗೆ ಕಳಿಸು. ಅವನ ಫಾರಿನ್ ಅಕೌಂಟ್ಗೆ ದುಡ್ಡು ಹಾಕ್ತಾರೆ, ನಾನು ಅದನ್ನ ಹವಾಲಾ ರೀತಿಲಿ ತಗೋತೀನಿ. ಸರ್, ಹವಾಲ್ ಅಂದ್ರೆ ಏನು ಸರ್? ನಾವು ಫಾರಿನ್ ಇಂದ ಲೀಗಲ್ ಆಗಿ ದುಡ್ಡು ತಗೋಬೇಕು ಅಂದ್ರೆ ಎಕ್ಸ್ಚೇಂಜ್ ಇಂದ ತಗೋಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಆಗುತ್ತೆ. ಅದಕ್ಕೆ ಫಾರಿನ್ ನಲ್ಲಿ ಇದಕ್ಕೆ ಅಂತಾನೆ ಬ್ರೋಕರ್ಗಳಿರ್ತಾರೆ. ಅವ್ರ ಹತ್ರ ಫಾರಿನ್ ಕರೆನ್ಸಿ ಕೊಟ್ರೆ ಅವರು ಕಮಿಷನ್ ಇಟ್ಕೊಂಡು ಇಂಡಿಯಾದಲ್ಲಿರೋ ಅವ್ರ ನೆಟ್ವರ್ಕ್ ಮೂಲಕ ಇಂಡಿಯನ್ ಕರೆನ್ಸಿ ಕೊಡ್ತಾರೆ. ಇದರಿಂದ ನಾವು ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರಲ್ಲ. ಆ ಪೇಮೆಂಟ್ನ ನಾವು ಲೀಗಲ್ ಆಗಿ ತಗೊಳಕ್ಕಾಗಲ್ಲ. ಒಂದು ಕೊಲೆ ಮಾಡಿದೀವಿ, ಅದ್ರ ಪೇಮೆಂಟ್ ಇದು ಅಂತ ಗವರ್ಮೆಂಟ್ಗೆ ಹೇಳಕ್ಕಾಗತ್ತಾ? ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಮೊದಲು ನಾನು ಹೇಳಿದ ಕೆಲಸ ಮಾಡು, ಮುಗಿದ ಮೇಲೆ ಅದು ಏನಾಯ್ತು ಅಂತ ನನಗೆ ಹೇಳು. ಸರಿ ಸರ್. ಪಾಪ ಒಳ್ಳೆ ಹುಡುಗಿ ಕಲ್ಪನಾ, ಅವಳ ಥರನೇ ಒಂದು ಹುಡುಗಿನ ಕರ್ಕೊಂಡು ಬಂದು ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸಿದ್ದಾಳೆ. ಹಾಗೆಲ್ಲ ಕಣ್ಣು ಮುಚ್ಕೊಂಡು ನಂಬಕ್ಕಾಗಲ್ಲ ರಾವಣ್ ಭಾಯ್. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಇವ್ರುಗಳೆಲ್ಲ ನಮ್ಮ ಬಗ್ಗೆ ತುಂಬಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡಬಾರ್ದು. ಇವನೊಬ್ಬ ಹುಡುಗಿರು ಅಂದ್ರೇನೆ ಇಷ್ಟಪಡೋದಿಲ್ಲ. ನೀನು ಹೋಗಿ ಆ ಸ್ಟೇಷನ್ ಹತ್ರ ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬಾ. ಸರಿ ರಾವಣ್ ಭಾಯ್.